ಬಹಳ ಜನ ಬೆಂಗಳೂರಿನಲ್ಲಿದ್ದಾರಲ್ಲ, ಅವ್ರು ಬೆಂಗಳೂರಿನಲ್ಲಿದ್ದಾರೆ, ಆದ್ರೆ ಬೆಂಗಳೂರು ಅವರೊಳಗಿಲ್ಲ. 25% ಡೈಲಿ ಇನ್ಫ್ಲೋ. ಅವ್ರನ್ನ ಕೇಳಿ, ಏನ್ ಮೈಸೂರಿಗೆ ಬಂದ್ರಲ್ಲ? ಹಂಗೆ ಬಂದೆ, ಏನಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗೋಣ, ಸಾಹೇಬ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ಕೆಲಸ ಇಲ್ಲ. ಈ ಅವಿವೇಕಿಗಳನ್ನೆಲ್ಲ ಮೈಸೂರು ಬರದೇ ಮಾಡ್ಬೇಕು ನಾವು. ನಮ್ಮಲ್ಲಿ ಇನ್ನೂ ಒಂದು 7-8 ಲಕ್ಷ ವೇಕೆನ್ಸೀಸ್ ಇದೆ ಸರ್. ನಿಮ್ಗೆ ಯಾರಾದ್ರೂ ಕೆಲಸ ಕೇಳ್ಕೊಂಡು ಬಂದ್ರೆ ಸುಮ್ಮನೆ ಒಂದು ಫೋನ್ ಮಾಡಿ, ಸರ್ ನಾನು ಬೆಳಿಗ್ಗೆಯಿಂದ ಕೆಲಸ ಕೊಡ್ತೀನಿ, ಕೆಲ್ಸಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಅವ್ರು ಹೇಳೋದು, ನಿಮ್ಮಲ್ಲಿ ಯಾಕೆ ಬರಲ್ಲ ಜನ? ಏನಿಲ್ಲ ಸರ್, ಬೆಳಿಗ್ಗೆ ಸಂಜೆ ಪಂಚು, ಮಧ್ಯಾಹ್ನ ಒಂದು ಲಂಚು, ಜನ ಬರಲ್ಲ. ಇವ್ರಿಗೆ ಓತ್ಲ ಹೊಡ್ಕೊಂಡು ತಿರುಗಾಡೋ ಕೆಲಸ ಇರಬೇಕು. ನಮ್ಮ ಮೈಸೂರಿನ ಆಳಿದ ಮಹಾರಾಜರುಗಳು ಇನ್ನು 100 ವರ್ಷ ಮೈಸೂರಿಗೆ ಆಲೋಚನೆ ಮಾಡ್ತಾರೆ. ನಮ್ಮ ರಾಜಕಾರಣಿಗಳು ಯಾರು ಮಾಡೋದು, ಯಾವ ಪಕ್ಷ ಮಾಡಿದ್ರೆ, ಯಾಕಂದ್ರೆ ಅವ್ರು ಯೋಚನೆ ಮಾಡಿದ್ರೆ 5 ವರ್ಷ, ಅವ್ರು ತೆನೀರೇ 5 ವರ್ಷ. ಬಹಳ ಜನ ಬೆಂಗಳೂರಿನಲ್ಲಿದ್ದಾರಲ್ಲ, ಅವ್ರು ಬೆಂಗಳೂರಿನಲ್ಲಿದ್ದಾರೆ, ಆದ್ರೆ ಬೆಂಗಳೂರು ಅವರೊಳಗಿಲ್ಲ. ಆದ್ರೆ ನಾವೆಲ್ಲ ಮೈಸೂರಿನವರು, ನಾವು ಮೈಸೂರಿನಲ್ಲೂ ಇದ್ದೀವಿ, ಮತ್ತು ಮೈಸೂರು ನಮ್ಮಲ್ಲೂ ಇದೆ. ಬೇಂದ್ರೆ ಅವರ ಒಂದು ಮಾತು ನನಗೆ ಬಹಳ ಇಷ್ಟ. ನನಗೆ ಧಾರವಾಡ 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 ಅನ್ನೋದು ಹೆಂಗ ಗುಂಗಾಗ್ಯದ ಅಂದ್ರೆ, ನಾನು ಎಲ್ಲರೇ ಹೋಗ್ಲಿ, ನಾನು ನಿಂತಷ್ಟು ನೆಲ ನನಗೆ ಧಾರವಾಡ. ಏನ್ ಚಂದ. ನಾನು ಎಲ್ಲರೇ ಹೋಗಲಿ, ನಾನು ನಿಂತಷ್ಟು ನೆಲ ನನಗೆ ಧಾರವಾಡ. ಒಂದು ಊರನ್ನ ನಾವು ನಮ್ಮೊಳಗೆ ತುಂಬಿಕೊಳ್ಳೋದು ಅಂದ್ರೆ ಹಾಗೆ. ಹೀಗೆ ನಾವು ಇಲ್ಲಿದ್ದೇವಲ್ಲ, ನಾವೆಲ್ಲಾದ್ರೂ ಹೋಗ್ಲಿ, ನಾವು ನಿಂತಷ್ಟು ನೆಲ ಮೈಸೂರು. ಆ ಮೈಸೂರು ನಮ್ಮೊಳಗೆ ಇರೋದು ಹಾಗೆ. ಈ ಜಗತ್ತಿಗೆ ವೇಗ, ಗದ್ದಲ ಮತ್ತು ಡೆವಲಪ್ಮೆಂಟ್ ಹುಚ್ಚಿರುತ್ತೆ. ಸೌಂಡ್ ಅಥವಾ ನಾಯ್ಸ್ ಅನ್ನ, ಸ್ಪೀಡ್, ನಾಯ್ಸ್ ಅಂಡ್ ಡೆವಲಪ್ಮೆಂಟ್, ಇದೊಂದು ಹುಚ್ಚಿರುತ್ತೆ. ಡೆವಲಪ್ಮೆಂಟ್ ಅಲ್ಲ, ಅದ್ರ ಬದಲಿಗೆ ಇರಬೇಕಾದ ಎವಲ್ಯೂಷನ್. ತನ್ನಷ್ಟಕ್ಕೆ ತಾನೇ ಅರಳ್ತಾ ಹೋಗೋದು. ಒಂದು ಊರು ಬೆಳೆಯೋದು ಅಂದ್ರೆ ತನಗೆ ಬೇಕಾದ ಹಾಗೆ ಬೆಳೆಯೋದು. ನಮ್ಮ ದೇಹದ ಭಾಗಗಳೆಲ್ಲವೂ ಅವಕ್ಕೆ ಬೇಕಾದ ಹಾಗೆ ಬೆಳೀತಾರೆ, ಆದ್ರೆ ಊರನ್ನು ಮಾತ್ರ ನಾವು ಬೆಳೆಸ್ತೀವಿ. ತಾನಾಗಿಯೇ ಬೆಳೆಯೋದಕ್ಕೆ ಬಿಡೋದೇ ಇಲ್ಲ. ಒಂದು ಊರಿಗೆ ಒಂದು ಡೆಫಿನೇಷನ್ ಇರುತ್ತೆ, ಒಂದು ಪರಿಕಲ್ಪನೆ ಇರುತ್ತೆ, ಅದಕ್ಕೊಂದು ವ್ಯಕ್ತಿತ್ವ ಇರುತ್ತೆ ಅಂತ ನಾವು ಯೋಚನೆ ಮಾಡೋದಿಲ್ಲ. ಈ ಊರಿಗೆ ಇದಿರಬೇಕಾ ಅಂತ ಯೋಚನೆ ಮಾಡೋದಿಲ್ಲ. ಈಗ ನಾವು ಮೇಕಪ್ ಮಾಡ್ಕೊಂಡ್ರೆ ನನ್ನ ಮುಖಕ್ಕೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ಯೋಚನೆ ಮಾಡ್ಬೇಕಲ್ಲ. ಏನನ್ನು ಹಾಕಿದ್ರು ನನ್ನ ಮುಖ ಚೆನ್ನಾಗಿ ಕಾಣಿಸಲ್ಲ. ನನ್ನ ಮುಖ, ನನ್ನ ಆಕಾರ, ನನ್ನ ಆಂತರಿಕತೆ ಏನು ಒಪ್ಕೊಳ್ಳುತ್ತೆ ಅಂತ ನೋಡ್ಬೇಕು. ಇರ್ಲಿ, ಶ್ರೀಹರಿ ಅವರು ಹೇಳಿದ ಹಾಗೆ ನಾನು ಸ್ವಲ್ಪ ಭಾವಜೀವಿ. ಈ ಭಾವಜೀವಿ ಅನ್ನೋನನ್ನ ಇಂಗ್ಲಿಷ್ನಲ್ಲಿ ಎಮೋಷನಲ್ ಫೂಲ್ ಅಂತ. ಅಂದ್ರೆ ಅವನು ಈ ಕಾಲಕ್ಕೆ ಅಲ್ಲ ಅಂತ. ನನಗೆ ಒಂದು ದಿವಸಕ್ಕೆ ಒಂದು ಹಾಡು, ಒಂದು ಒಳ್ಳೆ ಸಾಹಿತ್ಯದ ಓದು, ಆ ಇಡೀ ದಿನ ಸಂತೋಷ ಇರೋದು ಸಾಕು. ಒಂದು ಚಂದದ ಹಾಡು ಕೇಳಿದ್ರೆ, ಅಥವಾ ಆ ಹಾಡಿನ ಯಾವುದೋ ಒಂದು ಸಾಲು, ಆ ಸಾಲಿನ ಯಾವುದೋ ಒಂದು ಸಣ್ಣ ಪದ ನಮ್ಮನ್ನು ಇಡೀ ದಿವಸ ಎಲಿವೇಟ್ ಮಾಡಿಬಿಡುತ್ತೆ. ನಮ್ಮಂಥವ್ರನ್ನ ಎಮೋಷನಲ್ ಫೂಲ್ಸ್ ಅಂತ. ಅದನ್ನ ಕನ್ನಡದಲ್ಲಿ ನಾನು ಭಾವಜೀವಿ ಅಂದೆ. ಆದ್ರೆ ಬುದ್ಧಿಜೀವಿ ಅಂತಾರಲ್ಲ, ಅವ್ರನ್ನ ಯಾಕೆ ಇಂಟೆಲೆಕ್ಚುಯಲ್ ಫೂಲ್ಸ್ ಅನ್ನಲ್ಲ ಅಂತ ಅವ್ರನ್ನ ಇಂಟೆಲೆಕ್ಚುಯಲ್ಸ್ ಮಾತ್ರ ಅಂತಾರೆ, ಅವ್ರನ್ನ ಯಾಕೆ ಇಂಟೆಲೆಕ್ಚುಯಲ್ ಫೂಲ್ಸ್ ಅನ್ನಲ್ಲ ಅಂತ ಗೊತ್ತಿಲ್ಲ. Intellectualism, being an intellect, is also sometimes foolishness. ಎಲ್ಲವನ್ನೂ ಬುದ್ಧಿಯಲ್ಲೇ ಗ್ರಹಿಸುವುದು, ಎಲ್ಲವನ್ನೂ ಭಾವನೆಯಲ್ಲೇ ಗ್ರಹಿಸುವುದು ಎಷ್ಟು ಸರಿಯಲ್ವೋ, ಎಲ್ಲವನ್ನೂ ಬುದ್ಧಿಯಲ್ಲೇ ಗ್ರಹಿಸುವುದು ತಪ್ಪು. ಆದ್ರೆ ನಮ್ಮಲ್ಲಿ ಬಹಳ ಜನ ನಾನು ಬುದ್ಧಿಜೀವಿ ಅಂತ ಬ್ರ್ಯಾಂಡ್ ಹಾಕೊಂಡು ಓಡಾಡ್ತಾರೆ. ತನ್ನನ್ನು ಬುದ್ಧಿಜೀವಿ ಅಂತ ಕರೆದು ಸಂತೋಷ ಪಡ್ತಾರೆ.
ನನಗೆ ಹಾಗನ್ಸೋದಿಲ್ಲ. ಒಂದು ಹಳೇ ಕನ್ನಡ ಸಿನಿಮಾ ಹಾಡಿದೆ, ನನ್ನ ಧಾಟಿಯ ನೀದರಿಯೇ ನನ್ನ ಹಾಡೇ ಬೇರೆ. ನನಗೆ ಬಹಳ ಇಷ್ಟ ಸಾಲು, ಮೇಡಮ್, ತುಂಬಾ ಇಷ್ಟ ಸಾಲು. ಎಲ್ಲ ಮನುಷ್ಯನಿಗೂ ಅವನದೊಂದು ಧಾಟಿ, ಅವನದೊಂದು ಹಾಡು ಬೇರೆ. ಹಾಡು ಬೇರೆಯಾದಾಗ್ಲೇ, ಧಾಟಿ ಬೇರೆಯಾದಾಗ್ಲೇ ಅದು ನಮ್ಮ ಕಿವಿಗೆ ಸೊಗಸಾಗೋದು, ನಮಗೆ ಕಿವಿಗೆ ಸುಖವಾಗೋದು. ಎಲ್ಲರೂ ಹಾಡ್ದಾಗಲ್ಲ. ಆದ್ರಿಂದ ಮೈಸೂರು ಇದೆಯಲ್ಲ, ಇದು ಕೂಡ ನನ್ನ ಧಾಟಿ ನಿನಗೆ ಗೊತ್ತಿಲ್ಲಪ್ಪ, ನನ್ನ ಧಾಟಿ ಬೇರೆ, ನನ್ನ ಹಾಡು ಬೇರೆ ಅಂತ ಅನ್ಬೇಕು. ಮೈಸೂರಿಗೊಂದು ಡೆಫಿನಿಷನ್ ಇರಬೇಕು, ಮೈಸೂರಿಗೊಂದು ವ್ಯಕ್ತಿತ್ವ ಇದೆ. ಮೈಸೂರು ಸುಮ್ಮನೆ ಆಕಾರ ಇಲ್ಲ. ಮೈಸೂರು ಅನ್ನೋದು ಒಂದು ಜಿಯೋಗ್ರಫಿಕಲ್ ಏರಿಯಾ ಅಲ್ಲ. ಹಾಗೆ ನೋಡಿದ್ರೆ ಯಾವುದೋ ಬರೀ ಜಿಯೋಗ್ರಫಿಕಲ್, ಭಾರತ ದೇಶ ಅನ್ನೋದು ಒಂದು ಜಿಯೋಗ್ರಫಿಕಲ್ ಏರಿಯಾ ಅಲ್ಲ. ನಮ್ಗೆಲ್ಲ ಭಾರತ ಅಂತಿದ್ದಂಗೆ ಮಕ್ಕಳ ಕಣ್ಣಿಗೆ ಬರೋದು ಅಮ್ಯಾಪು, ನಕ್ಷೆ ಅಲ್ಲ. ಭಾರತ ಅನ್ನೋದು ಒಂದು ಅದ್ಭುತವಾದ ಗ್ರಹಿಕೆ, ಒಂದು ಅದ್ಭುತವಾದ ಪರಿಕಲ್ಪನೆ, ಒಂದು ಅದ್ಭುತವಾದ ಭಾವ. ನಾನು ಕಾಲೇಜಲ್ಲಿ ಪಾಠ ಮಾಡುವಾಗ ಹೇಳ್ತಿದ್ದೆ, ಯಾವುದೋ ಒಂದು ಕಥೆ ಕೊನೆಯಲ್ಲಿ ದುಃಖಾಂತವಾಗ್ಬಿಟ್ರೆ ಭಾರತ ದೇಶ ಒಪ್ಪಲ್ಲ. ನಾವು ಮನೇಲಿ ಗ್ರೂಪ್ ಫೋಟೋ ಆಗ್ಲೇಬೇಕು, ಶುಭಂ. ಭಾರತ ದೇಶ ಹೇಗೆ ಅಂದ್ರೆ, ಮೊದಲಿಂದು ಏನೇನು ಹಳವಂಡಗಳು ನಡೆದ್ರು, ಏನೇನು ಅಸಹ್ಯ ನಡೆದ್ರು, ಕಡೆಗೆ ಎಲ್ಲವೂ ಒಳ್ಳೇದಾಗ್ಬಿಡ್ಬೇಕು ಅಂತ ಕೆಲಸ. ನಾನು ನಕ್ಷೆ ಅಲ್ಲ ಭಾರತ, ಕೊನೆಗೆ ಎಲ್ಲವೂ ಒಳ್ಳೇದಾಗಬೇಕು ಮತ್ತು ಎಲ್ಲದೂ ಒಳ್ಳೇದಾಗುತ್ತೆ ಎನ್ನುವ ನಿರೀಕ್ಷೆ ಇದೆಯಲ್ಲ, ಆ ಗ್ರಹಿಕೆ ಭಾರತ, ಆ ತಿಳುವಳಿಕೆ ಭಾರತ. ನಾವೆಲ್ಲ ಬೇರೆ 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 ಇದೀವಿ, ಜಾತಿ, ಮತ, ಪಂಥ, ಜಿಲ್ಲೆ, ಭಾಷೆ, ಏನೇನೋ ಕಾರಣಗಳಿಗೆ ಬೇರೆ ಬೇರೆ ಇದೀವಿ. ಆದ್ರೆ ನಾವೆಲ್ಲ ಒಂದು ಅನ್ನುವ ಭಾವ ಇದ್ರೆ ನಾನು ಭಾರತೀಯ. ಇಂಥದ್ದೊಂದು ವೇಷ, ಇಂಥದ್ದೊಂದು ಆಕಾರ, ಇಂಥದ್ದೊಂದು ಉಡುಪಿನಿಂದ ಅಲ್ಲ ಭಾರತೀಯ ಅಲ್ಲ. ಇಷ್ಟೆಲ್ಲ ಜಾತಿ, ಮತ, ಪಂಥ, ಇಷ್ಟೆಲ್ಲ ಭಾಷೆಗಳು, ಇಷ್ಟೆಲ್ಲ ಸಾಂಸ್ಕೃತಿಕ ವೈವಿಧ್ಯ ಇದ್ದಾಗಲೂ ನಾವೆಲ್ಲರೂ ಒಂದೇ ಅನ್ನುವ ಭಾವ ಇದ್ದವನು ಮಾತ್ರ ಚಂದದ ಮತ್ತು ಒಳ್ಳೆಯ ಭಾರತೀಯ. ಗ್ರಹಿಕೆ ಇರಬೇಕಾದದ್ದು ಹೀಗೆ. ನಾನು ಕಾರ್ ತಗೊಳಕ್ ಹೋಗಿದ್ದೆ, ಅವನು ಪಾಪ ಅಲ್ಲಿ ಸೇಲ್ಸ್ ಬಾಯ್ ಇರ್ತಾನ, ಅವ್ನು ನನ್ಗೆ ಹೇಳ್ತಾ ಇದ್ದ, ಸರ್ ಹಿಂದಿನ ಮಾಡೆಲ್ ಇತ್ತಲ್ಲ ಸರ್, ಅದು 0 ಇಂದ 100 ಹೋಗ್ಬೇಕಾದ್ರೆ 13 ಸೆಕೆಂಡ್ ತಗೋತಾ ಇತ್ತು ಸರ್. ಇದು ಇಂಪ್ರೂವೈಸ್ ಮಾಡಿದ್ರೆ ಸರ್ ಇದು 11 ಸೆಕೆಂಡ್ಗೆ ಆಗುತ್ತೆ ಸರ್. ನಾನು ಹೌದಾ ಅಂದೆ. ಈ ನಾವು ಎಂತ ಅವಿವೇಕಿಗಳಿರ್ತೀವಿ ಅಂದ್ರೆ, ಇನ್ 2 ಸೆಕೆಂಡ್ ಉಳಿಸಿ ಏನಾಗಬೇಕಾಗಿದೆ ನಾನೇನು ರೇಸ್ಗೆ ಹೋಗ್ತೀನಿ. ಆದ್ರೆ ನಾನು ಅಂತಾನೆ, ಅವನು ಕೂಡ ನಮ್ಮನ್ನ ಹೆಂಗ್ ಫುಲ್ ಮಾಡ್ತಾ ಇರ್ತಾನೆ ಅಂದ್ರೆ, ಇನ್ 2 ಸೆಕೆಂಡ್ ಬೇಗ 100 ಕಿಲೋಮೀಟರ್ ತಲುಪಿಡ್ಬೋದು. ನನಗೆ ಬೇಕಾದ ಅಂತ ಯೋಚನೆ ಮಾಡಲ್ಲ. ಅಭಿವೃದ್ಧಿ ಅನ್ನೋದು ಹೀಗೇನೆ, ನಮಗ್ ಬೇಕಾ ಅಂತ ಯೋಚನೆ ಮಾಡಲ್ಲ. ಅದಿದೆ ಅಂತ ಒಂದು ಮಾಲ್ ಕಟ್ತಾವ್ರೆ, ಏನ್ ಜೋರಾಗತ್ತೆ ಗೊತ್ತಾ, ಇಲ್ಲಿ ಈ ಸುತ್ತಲ್ಲಿ ಯಾವುದೂ ಇಲ್ಲ, ಬೇಕಾ ಅಂತ ಯೋಚನೆ ಮಾಡ್ತಾರೆ, ಬೇಕಾ ಅಂತ ಯೋಚನೆ ಮಾಡ್ತಾರೆ. ಒಂದು ಊರಿಗೆ ಇದರ ಆತ್ಮ ಏನು ಅಂತ ಅರ್ಥ ಆದವನು ಇದು ಬೇಕಾ ಬೇಡವಾ ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ಬೆಂಗಳೂರಿನ ಜನಕ್ಕೆ ಅಂತ ಆಯ್ಕೆಗಳಿರಲಿಲ್ಲ. ಯಾಕಂದ್ರೆ ಬೆಂಗಳೂರು ಅವ್ರದ ಬಂದಿದ್ದಾರೆ, ವ್ಯಾಪಾರಕ್ಕೋ ಲೂಟಿಗೋ ಯಾತಕ್ಕೋ ಬಂದಿದ್ದಾರೆ, ಅವ್ರು ಮಾಡ್ಕೊಂಡು ಹೋಯ್ತಾರೆ ಅಷ್ಟೇ. ಆದ್ರೆ ಮೈಸೂರು ಹಂಗಲ್ಲ, ಇದು ನಾವು ಬದುಕಕ್ಕೆ ಅಂತ ಬಂದು, ಇಲ್ಲಿ ಜೀವಿಸೋದಕ್ಕೆ ಅಂತ ಬಂದು. ನಾವು ಮೈಸೂರಿನೊಳಗಿದ್ದೀವಿ ಮತ್ತು ಮೈಸೂರು ನಮ್ಮೊಳಗೆ ತುಂಬಿಕೊಂಡಿದ್ದೀವಿ. ಮೈಸೂರು ಅನ್ನೋದೊಂದು ಜೀವನ ಕ್ರಮ, ಒಂದು ಜೀವನ ವಿಧಾನ, ಒಂದು ಬದುಕು, ಒಂದು ಭಾವ. ಮೈಸೂರು ಅನ್ನೋದು ಒಂದು ಭಾವ, ಒಂದು ತಿಳುವಳಿಕೆ, ಒಂದು ಅರಿವು. ಅವಾಗಲೇ ಡಾಕ್ಟರ್ ಜಾವೀದ್ ಅವರು, ನಮ್ಮ ಶ್ರೀಹರಿ ಅವರೆಲ್ಲ ಒಂದು ಅಲರ್ಟ್ ಸಿಟಿಸನ್ಸ್ ಟೀಮ್ ಅಂತ ಮಾಡಿದ್ರು, ಆಕ್ಟ್ ಅಂತ. ಅದೆಷ್ಟು ಚಂದದ ಹೆಸರು ಅಂದ್ರೆ, ಈ ತರ ಎಲ್ಲ ಜಾವೀದ್ ಅವರು ಬರೀತಾರೆ. ನಾನು ಇವಾಗ ಬಹಳ ಜನಕ್ಕೆ ಹೇಳ್ತೀನಿ, ಆಧುನಿಕ ಸಮಾಜದಲ್ಲಿ ಒಗ್ಗಟ್ಟು ಅನ್ನೋದಿರಲ್ಲ. ನಮ್ಮಲ್ಲಿ ಬಹಳ ಜನ ಹೇಳ್ತಾರಲ್ಲ, ನಾವೆಲ್ಲ ಒಗ್ಗಟ್ಟಾಗಬೇಕು, ಕರ್ನಾಟಕದವರೆಲ್ಲ ಒಗ್ಗಟ್ಟಾಗಬೇಕು, ಇರುವೆಲ್ಲ ಒಗ್ಗಟ್ಟಾಗಬೇಕು, ಬ್ಯಾಕ್ವರ್ಡ್ ಒಗ್ಗಟ್ಟಾಗಬೇಕು, ಫಾರ್ವರ್ಡ್ ಆಕ್ವರ್ಡ್ ಎಲ್ಲ ನಾವೆಲ್ಲ ಒಗ್ಗಟ್ಟಾಗಬೇಕು. ಅರೆ ಎಲ್ಲೆಲ್ಲಿ ಜನ ಬುದ್ಧಿವಂತರು ಇರ್ತಾರೋ ಅಲ್ಲಿ ಒಗ್ಗಟ್ಟು ಸಾಧ್ಯ ಇಲ್ಲ, ಒಗ್ಗಟ್ಟಾಗಕ್ಕೆ ಸಾಧ್ಯ ಇಲ್ಲ. ಅಲರ್ಟ್ ಆಗಿರ್ಬೇಕು, ಅದು ಸತ್ಯ. ಒಗ್ಗಟ್ಟಾಗೋದಿಲ್ಲ. ಎಲ್ಲಾ ಜಾತಿಯವರು ಒಗ್ಗಟ್ಟಾಗ್ತಾರೆ, ಎಲ್ಲ ಮತದವರು, ಎಲ್ಲ ಪಂಥದವರು, ಎಲ್ಲ ಧರ್ಮದವರು, ಹಂಗೆಲ್ಲ ಒಗ್ಗಟ್ಟಾಗಲ್ಲ.
ಒಗ್ಗಟ್ಟಾಗ್ತಿದ್ದಾರೆ ಅಂದ್ರೆ ಬುದ್ಧಿ ಇಲ್ಲ ಅಂತ. ತಿಳುವಳಿಕೆ ಇರೋರು ಯಾರು ಒಗ್ಗಟ್ಟಾಗ್ತಾರೆ? ಈಗ ನಾವೇ ಇಲ್ಲಿದ್ದೀವಿ, ನಮ್ಮೆಲ್ಲರ ನಿಲುವುಗಳು ಎಲ್ಲ ಚುಚ್ಚು ಬೇರೆ ಇರ್ತವೆ. ಅದೇ ಅವರ ಆಲೋಚನಾ ಕ್ರಮ ಏನಿದೆ ಅಂತ ಯೋಚನೆ ಮಾಡಿ ಆಮೇಲೆ ತಗೋಬೇಕು ಬೇಡ ಅಂತ ಯೋಚನೆ ಮಾಡೋದು ಅಲರ್ಟ್ ಆಗಿರೋ ರೀತಿ. ಒಗ್ಗಟ್ಟಾಗಿರೋದು ಏನು ಅಂದ್ರೆ ಎಲ್ಲ ಸೇರಿದೀವಪ್ಪ ಒಗ್ಗಟ್ಟಾಗಿರ್ಬೇಕು, ಕಡೆಗೆ ಒಂದೇ ಒಪಿನಿಯನ್ ಬಂದ್ಬಿಡು, ಹಾಗೆಲ್ಲ ಬರಲ್ಲ. ನಾನೇ ಒಂದು ವಿಷಯದಲ್ಲಿ ಒಂದು ಡಿಸೆಂಟ್ ಹೇಳ್ದೆ. ಸನ್ಮಾನ್ಯ ಶ್ರೀರಾಮ್ ಅವರು ಮಾತಾಡುವಾಗ ಟೂರಿಸಂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಮೈಸೂರಿನಲ್ಲಿ ತುಂಬಾ ಸ್ಕೋಪ್ ಇದೆ, ನಾವು ಮಾಡ್ತಾ ಇಲ್ಲ. ನನ್ಗ್ಯಾಕೋ ಈ ಟೂರಿಸಂ ಅನ್ನೋದೇ ಅಸಹ್ಯ. ಯಾಕೆಂದ್ರೆ ನಮ್ಮೆದುರಿಗೆ ಥೈಲ್ಯಾಂಡಿನ ಉದಾಹರಣೆ, ನಮ್ಮೆದುರಿಗೆ ಆಮ್ಸ್ಟರ್ಡ್ಯಾಮ್ನ ಉದಾಹರಣೆ, ನಮ್ಮೆದುರಿಗೆ ಗೋವಾದ ಉದಾಹರಣೆ, ನಮ್ಮೆದುರಿಗೆ ಶ್ರೀಲಂಕಾದ ಉದಾಹರಣೆ, ನಮ್ಮೆದುರಿಗೆ ಗೋಕರ್ಣದಂತ ದಿ ಸೋಕಾಲ್ಡ್ ಇಂಡೋ ಫಿಲಿಪೈನ್ ಸೆಂಟರ್. ಅಲ್ಲಿ ಬೆಳಗ್ಗೆ ಎದ್ದು ಡ್ರಗ್ಸ್ ವ್ಯಾಪಾರ ಆಗುತ್ತೆ, ರೆಸಾರ್ಟ್ಗಳಿದೆ, ಜನ ಅಲ್ಲಿ ಹೋಗಿ ಮಜಾ ಮಾಡೋದು. ಗೋವಾ ಏನಾಗಿದೆ? ಕ್ರಿಶ್ಚಿಯನ್ರ ಪವಿತ್ರ ಯಾತ್ರಾಸ್ಥಳ ಆಗ್ಬೇಕಾಗಿದ್ದು ಏನಾಗಿದೆ? ಅರೆ, ಒಂದು ಊರನ್ನ ಕಟ್ಟಬೇಕಾಗಿರೋದು ಅಲ್ಲಿಯ ನಿವಾಸಿಗಳಿಗೋಸ್ಕರ ಹೊರತು ಪ್ರವಾಸಿಗಳಿಗಾಗಿ ಅಲ್ಲ. ಹಾಗಂತ ಊರು ಮಾಡ್ಲೇಬಾರದು ಅಂತಲ್ಲ, ಬರ್ತಾರೆ. ಆದ್ರೆ ಅವ್ರು ಬಂದು ಹೋಗೋದಕ್ಕಾಗಿ ಊರು ಕಟ್ತೀವಿ ಅನ್ನೋದು ಸರಿಯಲ್ಲ. ಆಮೇಲೆ ಬಂದೋಗೋರ್ ದುಡ್ಡಲ್ಲಿ ಊರು ಬದುಕಬೇಕು ಅಂತ ಯೋಚನೆ ಮಾಡೋದಿದೆಯಲ್ಲ, ಅದು ಸರಿಯಲ್ಲ. ಬಂದೋಗೋರು ನಿಮಗೆ ಗೊತ್ತಿರಬೇಕು, ಮಾರಿಷಸ್ ಅನ್ನುವಂಥ ದೇಶ ಬಹಳ ಅದ್ಭುತವಾದ ಸಕ್ಕರೆ ಕಾರ್ಖಾನೆಗಳಿದ್ವು, ಜಗತ್ತಿನ ಬಹಳ ಒಳ್ಳೆಯ ಸಕ್ಕರೆ ಕೊಡ್ತಾ ಇದ್ರು, ತುಂಬಾ ಚೆನ್ನಾಗಿ ಕಬ್ಬು ಬೆಳೀತಾ ಇದ್ರು, ಬಹಳ ಚೆನ್ನಾಗಿ ವ್ಯವಸಾಯ ಮಾಡ್ತಾ ಇದ್ರು. ಯಾವಾಗ ಟೂರಿಸಂ ಅಂತ ಬೀಳ್ತವ ದೇಶ ಬಿದ್ದ ಮೇಲೆ ಎಲ್ಲಾ ಮನೆಯಲ್ಲೂ ಟೂರಿಸ್ಟ್ ಗೈಡ್ಗಳಿದ್ದಾರೆ, ಟೂರಿಸ್ಟ್ ಗೈಡ್ಗಳು, ಟೂರ್ ಆಪರೇಟರ್ಸು, ಟ್ಯಾಕ್ಸಿ ಡ್ರೈವರ್ಸು ಇವರಾಗ್ಬಿಟ್ಟಿದ್ದಾರೆ. ಎಲ್ಲ ಸ್ಕಿಲ್ಲು ನಾಶವಾಗಿ ಹೋಗ್ಬಿಡುತ್ತೆ. ಮೈಸೂರಿನ ನೀವು ಟೂರಿಸಂ ಮಾಡ್ತಾ ಕೂತ್ಕೊಳ್ಳಿ, ಎಲ್ಲ ಟೂರ್ ಆಪರೇಟರ್ಸ್ ಆಗ್ಬಿಡ್ತಾರೆ. ನಮ್ಮಲ್ಲಿ ಇನ್ಲೇ ಅನ್ನುವಂತ ಒಂದು ಅದ್ಭುತವಾದ ಕಲೆ ಇದೆ. ನೀವು ಅದು ಸಾಡೆ ರೋಡ್ ಆ ಕಡೆ ಎಲ್ಲ ಹೋಗಿ ನೋಡಿದ್ರೆ ನೋಡ್ಬೇಕು, ನಿಮ್ಗೆ ಎಲ್ಲಿಯೂ ಇಲ್ಲ ಅಂತ ಅದ್ಭುತವಾದ ಕಲೆ. ನನಗೆ ಭಯ ಆಗೋದೇನು ಅಂದ್ರೆ, ನಾಳೆ ಅವರೆಲ್ಲ ಟ್ಯಾಕ್ಸಿ ಡ್ರೈವರ್ಸ್ ಆಗ್ತಾರೆ. ಅವ್ರು ಆಗ್ಬಾರ್ದು. ನಮ್ಮಲ್ಲಿ ನಮ್ಮ ಸರ್ಕಾರಗಳಿರ್ತಾವಲ್ಲ, ಅವಾಗಲೇ ಹೇಳಿದ್ರು, ನಮ್ಮ ಮೈಸೂರಿನ ಆಳಿದ ಮಹಾರಾಜರುಗಳು ಇನ್ನು 100 ವರ್ಷ ಮೈಸೂರಿಗೆ ಆಲೋಚನೆ ಮಾಡ್ತಿದ್ರು. ನಮ್ಮ ರಾಜಕಾರಣಿಗಳು ಯಾವಾಗ ಮಾಡೋದಿಲ್ಲ, ಯಾವ ಪಕ್ಷ ಮಾಡೋದಿಲ್ಲ. ಯಾಕಂದ್ರೆ ಅವ್ರು ಯೋಚನೆ ಮಾಡಿದ 5 ವರ್ಷ, ಅವ್ರು ತೆನೀರೇ 5 ವರ್ಷ. ಅದೇ ಇನ್ನು 5 ವರ್ಷಕ್ಕೆ ಹೋಗೋಷ್ಟೊತ್ತಿಗೆ ಅವ್ನು ಏನ್ ಇಟ್ಕೊಂಡು ಹೋಗ್ಬೇಕು, ಏನೇನ್ ಮಾಡಿದೀನಿ ಅಂತ ತೋರಿಸ್ಬೇಕು ಅಂತ. ಆಮೇಲೆ ನಾವು ಡೆವಲಪ್ಮೆಂಟ್ ಮಾಡ್ತೀವಿ. ಏನು ಹುಚ್ಚಿಡಿಸ್ಬಿಟ್ರಲ್ವ ನಮ್ಗೆ? ಯಾಕೆ ಮಾಡ್ಬೇಕು ಡೆವಲಪ್ಮೆಂಟ್? ಒಂದು ನಗರ ಏನ್ ಕೇಳುತ್ತೋ ಅದನ್ನ ಮಾಡ್ಬೇಕೆ ಹೊರತು ಈ ಮೈಸೂರಿಗೆ ಇದರ ಪಕ್ಕಕ್ಕೆ ಒಂದು ಡಿಸ್ನಿಲ್ಯಾಂಡ್ ಬೇಕು ಅಂತ ನಾವು ಅರ್ಜಿ ಹಾಕಿದ್ವಿ. ಎಂತ ಅವಿವೇಕ ಅಲ್ವಾ? KRS ಅಲ್ಲಿ ಅಷ್ಟು ಸುಂದರವಾದ ಬೃಂದಾವನ ಅಂತಿದೆ, ಅದೊಂದು ಐಕಾನ್, ಮೈಸೂರಿಗೆ ಹೆಸರು ತಂದು ಕೊಟ್ಟದ್ದು. ಆ ಬೃಂದಾವನ ಅನ್ನೋದನ್ನೇ ಇದು ಚಂದ ಮಾಡ್ಬೋದಲ್ವಾ? ಡಿಸ್ನಿಲ್ಯಾಂಡ್ ಮಾಡಿ ಇನ್ಯಾವುದೋ ಕಂಪನಿ ಬಂದು ಆ ಕಂಪನಿ ಬಗ್ಗೆ ಇವ್ರು ಏನೋ ಒಂದು MOU ಮಾಡ್ಕೊಂಡು ಅವ್ರ ಜೊತೆ ಅವ್ರ ಮೇಲೆ ಇವ್ರಿಗೆ ಸ್ವಾತಂತ್ರ್ಯ ಇಲ್ಲದೆ ಅವ್ರು ಮಾಡೋದಕ್ಕೆ ಬಿಟ್ಟು, ಇಲ್ಲಪ್ಪ ನಾವೇನ್ ಮಾಡೋದು, ನಮ್ಗೊಂದು ಹಿಂದಿನ ಸರ್ಕಾರ ಮಾಡ್ಕೊಂಡ್ಬಿಟ್ಟಿದೆ MOU, ನಾವೇನು ಮಾಡೋಕ್ಕಾಗಲ್ಲ ಅಂತದ್ದು ಅವಿವೇಕ ಅಲ್ವಾ ಇದೆಲ್ಲ? ಇಂಥದ್ರ ಬಗ್ಗೆ ಎಲ್ಲ ನಾವು ಅಲರ್ಟ್ ಆಗಿಲ್ಲದೆ ಇದ್ರೆ ಅವ್ರು ನಮ್ಮನ್ನು ಮೋಸ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ 5 ವರ್ಷಕ್ಕೆ ಬಂದಿರೋದು. ನಾನು 15 ದಿವಸದಿಂದ ಲಂಡನ್ ಇದ್ದೆ. ನನಗೂ ಶ್ರೀರಾಮ್ ಅವರು ಹೇಳಿದ್ದು ಅಲ್ಲಿಯೇ ರಿಯಲೈಸ್ ಆಗಿತ್ತು, ಈ ಊರಲ್ಲಿ ಫ್ಲೈಓವರ್ಗಳೇ ಇಲ್ವಲ್ಲ. ಯಾಕಂದ್ರೆ ಇಡೀ ಲಂಡನ್, ನೀವು ಲಂಡನ್ ಹೋಗಿದ್ದವ್ರು ಎಲ್ಲರೂ ಹೇಳ್ತಾರೆ, ಹಾಗಾದ್ರೆ ಸಿಕ್ಕಾಪಟ್ಟೆ ನಡೆದಿರ್ಬೇಕು ನೀವು. ನಡೆಯೋದು. ಒಂದು ಊರು ಯಾವ ಲೈಫ್ ಸ್ಟೈಲ್ ಅನ್ನ ನಿರೀಕ್ಷೆ ಮಾಡುತ್ತೆ ಅಂತ ಲೈಫ್ ಸ್ಟೈಲ್ ನೀವು ಮಾಡಬೇಕು ಹೊರತು ನಿಮ್ ಲೈಫ್ ಸ್ಟೈಲ್ ಆಗಿ ಒಂದು ಊರು ಕಟ್ಕೋಬಾರ್ದು. ಅಂಗಡಿ ಮುಂದಕ್ಕೆ ಹೋಗಿ ನಿಮ್ ಕಾರ್ ನಿಂತ್ಕೋಬೇಕಕ್ಕೆ? ನಾವ್ಯಾಕೆ ಯೋಚನೆ ಮಾಡ್ಬೇಕು ಅಂತ? ನಿನಗೆ ವ್ಯಾಪಾರ ಮಾಡಬೇಕು ಅಂತಿದ್ರೆ ಹೋಗು, ಎಲ್ಲ ಒಂಚೂರು ನಡ್ಕೊಂಡು ಹೋಗು, ಅಥವಾ ಯಾವುದೋ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಎಂತದ್ದು ತಗೊಂಡು ಅಲ್ಲಿ ಹೋಗು. ಆದ್ರೆ ಅಂಗಡಿ ಮುಂದೆ ನಿಂತ್ಕೋಬೇಕು ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಅಂಗಡಿ ಮುಂದೆನೆ ನಿನ್ ವೆಹಿಕಲ್ ನಿಂತ್ಕೊಳ್ಳೋಕೆ ಅವಕಾಶ ಇದೆ ಅಂದ್ರೆ ನಿನಗೆ ಸುಮ್ಮನೆ ನೋಡ್ಕೊಂಬರೋಣ ಅಂತ ಬಂದಿರ್ಬೇಕಲ್ಲ ಮೈಸೂರು ಒಳಗೆ. ನೀವು ಮೈಸೂರು ಬೆಂಗಳೂರು ಬರೋ ಪಾಪ್ಯುಲೇಷನ್ ಇದೆಯಲ್ಲ ನೋಡಿ, ಈ ಬೆಂಗಳೂರಲ್ಲಿ ಚಾಲುಕ್ಯ ಹೋಟ್ಲು ಸುತ್ತ ಗೊತ್ತಿತ್ತು,
ಅಲ್ಲಿ ಸುತ್ತಮುತ್ತ ಇರ್ತಾರಲ್ಲ, ಅಲ್ಲಿ ಯಾರು ಒಬ್ಬನ ಮಾತಾಡ್ಸಿ, ಏನ್ ಬಂದಿದ್ದು ಬೆಂಗಳೂರಿಗೆ, ಹಂಗೆ ಬಂದೆ ಸುಮ್ಮನೆ, ಏನು ಕೆಲಸ ಇರಲ್ಲ ಸರ್. ಮೈಸೂರಿಗೆ ಬರೋ ಪಾಪ್ಯುಲೇಷನ್ ಅಟ್ಲೀಸ್ಟ್ 25% ಆಫ್ ದ ಪೀಪಲ್, 25% ಆಫ್ ಡೈಲಿ ಇನ್ಫ್ಲೋ. ಅವ್ರನ್ನ ಕೇಳಿ, ಏನ್ ಮೈಸೂರಿಗೆ ಬಂದ್ರಲ್ಲ, ಹಂಗೆ ಬಂದೆ, ಏನು ಇಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗೋಣ, ಸಾಹೇಬ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ಏನು ಕೆಲಸ ಇರಲ್ಲ. ಈ ಅವಿವೇಕಿಗಳನ್ನೆಲ್ಲ ಮೈಸೂರಿಗೆ ಬರೋದೇ ಮಾಡ್ಬೇಕು ನಾವು. ಇವ್ರಿಗೆ ಏನು ಕೆಲಸ ಇಲ್ಲ ಅಂದ್ರೆ ಮೈಸೂರಿಗೆ ಬರ್ಬಾರ್ದು. ನಾನು ಈ ಬೇಗ ಇವೆಲ್ಲ ಮನುಷ್ಯನ ಎಷ್ಟು ಕೆಡಿಸ್ತಾರೆ ಅಂದ್ರೆ, ಬೆಂಗಳೂರಲ್ಲಿ ಹುಡುಗರಿಗೆ ಒಂದಿಷ್ಟು ದುಡ್ಡು ಬಂದಿದೆ. ಅವ್ರಿಗೆ ನಮ್ಮಂಗೆ ಸೈಟ್ ತಗೊಳ್ಳೋದು ತೊಂದರೆ ಇಲ್ಲ, EMI ಕಟ್ಬೇಕಾಗಿಲ್ಲ, ಮನೆ ಕಟ್ಸ್ಬೇಕಾಗಿಲ್ಲ, ನಾವು ಕಟ್ಸಿಟ್ಬಿಟ್ಟು ಇವ್ರು ನಮ್ಮ ಮಕ್ಕಳು, ಅವ್ರಿಗೆ ಇವೆಲ್ಲ ಜವಾಬ್ದಾರಿ ಇಲ್ಲ. ಕಾರು ನಮ್ಮ ಮನೇಲಿದೆ, ಅವ್ರಿಗೂ ಜವಾಬ್ದಾರಿ ಇಲ್ಲ. ಬೇಕಾದ್ರೆ ಮಗನಿಗೂ ಅಂತ ಇಟ್ಟಿರ್ತೀವಿ ನಾವು, EMI ನಾವು ಕಟ್ತೀವಿ. ಈಗ ಅವನಷ್ಟು ದುಡ್ಡು ಇದೆಯಲ್ಲ, ಏನ್ ಮಾಡ್ಬೇಕು? ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಬೆಂಗಳೂರಿಂದ ಮದ್ದೂರು ಬಂದು ಕಾಪಿ ಬಿಡ್ತಾರೆ. ಈ ಮೂವ್ಮೆಂಟ್ ಚೆಕ್ ಮಾಡ್ಬೇಕು ಅಂತ ಶ್ರೀರಾಮ್ ಅವರು ಅದನ್ನ ಹೇಳಿದ್ರು. ಮೂವ್ಮೆಂಟ್ ಯಾಕೆ ಇಷ್ಟಿದೆ, ಅನಾವಶ್ಯಕವಾಗಿ ಜನ ಯಾಕೆ ಮೂವ್ ಮಾಡ್ತಾ ಇದ್ದಾರೆ, ಚೆಕ್ ಮಾಡ್ಬೇಕು. ಇಲ್ಲ ಇದ್ರೆ ಸುಮ್ಮನೆ ಕೇಳಿಲ್ಲದೆ ತಿರುಗಾಡ್ತಿರ್ತಾರೆ, ಕೆಲಸ ಇಲ್ಲ ಓಡಾಡ್ತಾರೆ. ಇದನ್ನ ಚೆಕ್ ಮಾಡ್ಬೇಕು. ಇಂಥದ್ದೊಂದು ವಿವೇಕ ಇಟ್ಕೊಂಡು ಆಲೋಚನೆ ಮಾಡಿದ್ರೆ ಕಷ್ಟ. ಆಮೇಲೆ ಇದೊಂದು ಮಾತ್ರ ಹೇಳ್ಬಿಡ್ಬೇಕು, ನಾವು ವೇದಿಕೆ ಮೇಲೆ ಮಾತಾಡೋಕೆ, ಪೇಪರ್ ಬರೆಯೋಕೆ ಬೇರೆ ಮಾತು ಇಟ್ಕೊಂಡಿದ್ದೀವಿ. ಪ್ರಪಂಚ ಬೇರೆ ತರ ನಡೀತಾ ಇದೆ ಅಲ್ಲ ಸರ್? ಅದೇನೋ ಶೋಷಕರು ಅವು ಇವತ್ತೆಲ್ಲ ಮಾತಾಡ್ತಾರೆ. ಆಮೇಲೆ ಕೆಲವು ಜನಕ್ಕೆ ತುಂಬಾ ಅನ್ಯಾಯ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ ಅಂತೆಲ್ಲ ಮಾತಾಡ್ತಾರೆ. ನೀವು ಗದ್ದೆ ಕೆಲ್ಸದ ಜನ ಸಿಗಲ್ಲ ಸರ್, ಗಾರೆ ಕೆಲ್ಸದ ಜನ ಸಿಗಲ್ಲ. ಪ್ರಿಂಟರ್ ಹತ್ರ ಹೋಗಿ, ಹುಡುಗರಿಲ್ಲ ಸರ್ ಅದಕ್ಕೆ ಪ್ರಿಂಟ್ ಮಾಡೋಕ್ಕಾಗಲಿಲ್ಲ. ಟೈಲರ್ ಹತ್ರ ಹೋಗಿ, ಹುಡುಗರಿಲ್ಲ ಸರ್ ಅದಕ್ಕೆ ಬಟ್ಟೆ ಹೋಗ್ಲಿಕ್ಕಾಗಲಿಲ್ಲ ಸರ್. ಅಡುಗೆ ಇಟ್ಕೊಡಿ ಸರ್, ಹುಡುಗರಿಲ್ಲ ಸರ್ ಅದರಿಂದ ಇಷ್ಟು ಅಡುಗೆ ಮಾಡೋಕ್ಕಾಗಲ್ಲ ಸರ್ ಅಂತ. ಆದ್ರೆ ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ. ಯಾವ ಸತ್ಯ? ಇದೆರಡರಲ್ಲಿ ಒಂದು ಸರಿ ಇರಬೇಕು, ಇಲ್ಲ ನಿರುದ್ಯೋಗ ಸಮಸ್ಯೆ ಇರಬೇಕು. ಅದು ಎಲ್ಲಿಯೂ ಎಲ್ಲಾ ಕಡೆ ಕೆಲಸ ಖಾಲಿ ಇದೆ, ಅದು ನಿರುದ್ಯೋಗ ಸಮಸ್ಯೆ ಇದೆ ಮಾತಾಡ್ತಿದ್ದಾರೆ. ಮೊನ್ನೆ ನಾನು ಈಗ 1 ತಿಂಗಳು ಆಗಿಲ್ಲ ಪೀಣ್ಯ ಇಂಡಸ್ಟ್ರಿಯಲ್ಲಿ ಏರಿಯಾಗೆ ಹೋಗಿದ್ದೆ, ಬೆಂಗಳೂರು. ಭಾರತ ದೇಶದ 2ನೇ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ. 10,500 ಸ್ಮಾಲ್ ಸ್ಕೇಲ್ ಅಂಡ್ ಮೈಕ್ರೋ ಸ್ಕೇಲ್ ಇಂಡಸ್ಟ್ರೀಸ್ ಇದೆ. 10,500. ಸುಮಾರು 15 ಲಕ್ಷ ಜನ ಹುಡುಗಿರು ಕೆಲಸ ಮಾಡ್ತಿದ್ದಾರೆ. ಅವ್ರೇನ್ ಹೇಳಿದ್ರು ಗೊತ್ತಾ? ನಮ್ಮಲ್ಲಿ ಇನ್ನೂ ಒಂದು 7-8 ಲಕ್ಷ ವೇಕೆನ್ಸೀಸ್ ಇದೆ ಸರ್. ನಿಮ್ಗೆ ಯಾರಾದ್ರೂ ಕೆಲಸ ಕೇಳ್ಕೊಂಡು ಬಂದ್ರೆ ಸುಮ್ಮನೆ ಒಂದು ಫೋನ್ ಮಾಡಿ ಸರ್, ನಾನು ಬೆಳಗ್ಗೆಯಿಂದ ಕೆಲಸ ಕೊಡ್ತೀನಿ ಸರ್. ಕೆಲ್ಸಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಅವ್ರು ಹೇಳಿದ್ರು, ನಿಮ್ಮಲ್ಲಿ ಯಾಕೆ ಬರಲ್ಲ ಜನ? ಏನಿಲ್ಲ ಸರ್, ಬೆಳಿಗ್ಗೆ ಸಂಜೆ ಪಂಚು, ಮಧ್ಯಾಹ್ನ ಒಂದು ಲಂಚು, ಜನ ಬರಲ್ಲ. ಇವ್ರಿಗೆ ಓದ್ಲಾ ಹೊಡ್ಕೊಂಡು ತಿರ್ಗಾಡೋ ಕೆಲಸ ಇರ್ಬೇಕು. ಇದು ಕೆಲಸ ನಾವು ಸ್ಕಿಲ್ ಕಲಿಸ್ತೀವಿ. ಅಲ್ಲಿ ಒಂದು ಸೆಂಟ್ರಲ್ ಗವರ್ಮೆಂಟ್ ಒಂದು ಸ್ಕಿಲ್ ಇನ್ಸ್ಟಿಟ್ಯೂಟ್ ಮಾಡಿದೆ. ಅದಕ್ಕೊಂದು 60, 70, 80 ಕೋಟಿ ಖರ್ಚು ಮಾಡಿ ಒಂದು ಸ್ಕಿಲ್ ಇನ್ಸ್ಟಿಟ್ಯೂಟ್ ಮಾಡಿದೆ. ಈಗ ಸೆಂಟ್ರಲ್ ಗವರ್ಮೆಂಟ್ ಸ್ಕಿಲ್ ಅಂತ ಒದ್ದಾಡ್ತಾ ಇರ್ತಾರೆ. ಅದೊಂದು ಸ್ಕಿಲ್ ಇನ್ಸ್ಟಿಟ್ಯೂಟ್ ಮಾಡಿದ್ರೆ, ನೀವು ಬೇಕಾದ್ರೆ ಈಗಲೂ ರೆಫರೆನ್ಸ್ ಕೊಡ್ತೀನಿ ನಾನು, ತಗೊಳ್ಳಿ. ಯುವಕರಿಗೆ ಸ್ಕಿಲ್ ಟ್ರೈನಿಂಗ್ ಕೊಡ್ತೀವಿ, ಫ್ರೀ ಆಫ್ ಕಾಸ್ಟ್, ಸ್ಟೈಪೆಂಡ್ ಕೊಡ್ತೀವಿ. ಅದರ ಮಾರನೇ ದಿನದಿಂದ ಕೆಲಸ ಕೊಡ್ತೀವಿ. ನೀವು ಟ್ರೈನಿಂಗ್ ಮುಗಿದ ಮಾರನೇ ದಿವಸದಿಂದ ಯು ಆರ್ ಅಪಾಯಿಂಟೆಡ್ ಸಮಯ ಕೊಡ್ತೀವಿ. ಅಂದ್ರೆ 1,500 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರಂತೆ. 460 ಜನ ಬರ್ತಾರೆ. ಎಲ್ರಿಗೂ ಆರ್ಡರ್ ಕಳಿಸಿದ್ರೆ ನೀವು ಬನ್ನಿ ಇಲ್ಲಿಗೆ ಸೇರ್ಕೊಳ್ಳಿ ಅಂದ್ರೆ 460 ಜನ ಬಂದು ಅಡ್ಮಿಷನ್ ಆಗ್ತಾರೆ. ಇದೆಲ್ಲ ಆಶ್ಚರ್ಯ. ಅದೆಂತದ್ದು ಯುವ ನಿಧಿ ಅಂತ ಏನೋ ಸರ್ಕಾರ ಮಾಡಿದೆಯಲ್ಲ, ಈ ನಿರುದ್ಯೋಗಿ ಯುವಕರಿಗೆ ಕೆಲಸ ಕೊಡೋದು, ಭತ್ಯೆ ಕೊಡೋದು, ಅದಕ್ಕೆ 2.25 ಲಕ್ಷ ಜನ ಎನ್ರೋಲ್ ಮಾಡ್ತಾರೆ. ನಿರುದ್ಯೋಗಿ ಯುವಕರಿಗೆ ಬಿಟ್ಟಿ ದುಡ್ಡು ಕೊಡ್ತಾರೆ ಅಂದ್ರೆ 2.25 ಲಕ್ಷ ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ನಿಮಗೆ ಸ್ಕಿಲ್ ಕಲಿಸಿ ಕೆಲಸ ಕೊಡ್ತೀವಿ ಬನ್ರಪ್ಪ ಅಂತ ಕೇಳಿದ್ರೆ 1,500 ಜನ ಎನ್ರೋಲ್ ಮಾಡ್ಕೊಂಡು 460 ಜನ ಬರ್ತಾರೆ. ಸುಳ್ಳು ಹೇಳ್ತಾ ಇದೀವಲ್ವಾ ನಾವು ವೇದಿಕೆ ಮೇಲೆ? ಜನ ಯಾಕೆ ನಂಬೇಕು ನಮ್ಮನ್ನ? ಜನ ಯಾಕೆ ನಂಬಬೇಕು? ಇವರೆಲ್ಲ ಸುಳ್ಳು ಹೇಳ್ತಾರೆ ಅಂತ ಅಂತಾರೆ. ಜನಗಳಿಗೆ ಈ ವಾಸ್ತವ ಸತ್ಯಗಳನ್ನ ಹೇಳಿ ಅರ್ಥ ಮಾಡಿಸ್ಬೇಕು. ಈ ಡೆವಲಪ್ಮೆಂಟ್ ಅಂತ ಮಾತಾಡ್ತಿದಾರಲ್ಲ, ಸುಳ್ಳು ಇದು ಅಂತ ಹೇಳ್ಬೇಕು. ಇಷ್ಟು ಫ್ಲೈಓವರ್ಗಳು, ಇಷ್ಟು ಅಗಲ ರಸ್ತೆ, ಇವೆಲ್ಲ ಏನ್ ಬೇಕಾಗಿರ್ಲಿಲ್ಲ ನಮ್ಗೆ.
ಶ್ರೀರಾಮ್ ಅವರು ಹೇಳಿದಂಗೆ ಅನಗತ್ಯವಾಗಿ ಮೂವ್ಮೆಂಟ್ ಮಾಡ್ತಿದಾರಲ್ಲ, ಅದನ್ನ ಚೆಕ್ ಮಾಡ್ಬೇಕು, ಅದನ್ನ ಡಿಸ್ಕರೇಜ್ ಮಾಡ್ಬೇಕು. ದಾರಿ ಉದ್ದಕ್ಕೂ ಎಂತೆಂತವೋ ರೆಸ್ಟೋರೆಂಟ್ಗಳಿದ್ರೆ ದಾರಿ ಉದ್ದಕ್ಕೂ ಹೋಗಿ ಬರ್ತಾವೆ. ಇವತ್ತು ಅಲ್ಲಿ ಕೂತಿದ್ದೀವಿ, ನಾಳೆ ಇಲ್ಲಿ ಕೂತಿರೋಣ ಅಂತ. ಯಾಕೆ ಹೋಗಿದ್ವಿ? ಸುಮ್ಮನೆ ಒಂದಷ್ಟು ಕೂತಿದ್ ಬರೋಣ ಅಂತ ಬಂದು. ಏನ್ ದೇಶದ್ರೋಹ ಸರ್ ಇದು? ದೇಶದ್ರೋಹ ಮಾಡೋದು ಬೇರೆ ಬೇರೆ ಕಡೆ ಮಾಡ್ಬೇಕಾಗಿಲ್ಲ, ಮೂರು ಮಂದಿಗೆ ಕೂತಿದ್ ಬರೋದು ಅಂತಾರ. ತಲೆ ಚೆಚ್ಕೊಳಂಗಾಗುತ್ತೆ ಒಂದ್ಸಲ. ನಾನು ಮೊನ್ನೆ ಅಲ್ಲೆಲ್ಲ ಶೇವಿಂಗ್ಸ್ ಹೋಗಿದ್ದೆ, ಸಲೂನ್ ಹೋಗಿದ್ದೆ. ಅಲ್ಲಿ ಎದುರುಗಡೆ ಸಲೂನ್ ಪಕ್ಕದಲ್ಲಿ ಒಂದು 7-8 ಜನ ಹುಡುಗರು, ಎಲ್ಲ ಒಂದು 25-30 ವರ್ಷದ ವಯಸ್ಸು. ನನಗೆ ಕರಡು ಹಿಂಡ್ದಂಗ ಆಗೋಯ್ತು, ಮೋಸ ಬಂದಿತ್ತು. 7-8 ಜನ ಹುಡುಗರು ಬದ್ದಿದ್ದಲ್ಲ, ಒಂದು ಮೊಬೈಲ್ ಫೋನ್ ಇಟ್ಕೊಂಡಿದ್ದಾರೆ. ಏನೋ ಆಟ, ಯಾವ್ದೋ ಆನ್ಲೈನ್ ಗೇಮ್ ಅಂತೆ. ನಾನು ಸಲೂನ್ ಹೋಗಿ ಕೇಳಿದೆ, ಅವರೆಲ್ಲ ಆಟ ಆಡ್ತಾ ಇದ್ರು. ನನಗೆ ದಿವಸ ಇರ್ತಾರ ಅಂದ್ರೆ, ಸರ್ ದಿವಸ ಬೆಳಿಗ್ಗೆ 9-9:30 ಬಂದು ಸಂಜೆ ತನಕ ಇಲ್ಲೇ ಸಾಯ್ತಾರೆ. ದೇಶದ್ರೋಹ ಅಂದ್ರೆ. ಆಮೇಲೆ ಈ ಆಟ ಆಡಿ ಅಂತ ಹೇಳೋರು ಯಾರು ಗೊತ್ತಾ? ಅಮಿತಾಬ್ ಬಚ್ಚನ್, ಕಪಿಲ್ ದೇವ್. ಅವ್ರನ್ನ ಏನ್ ಮಾಡ್ಬೇಕು? ನಾನು ಬೆಂಗಳೂರಿಗೆ ಹೋಗುವಾಗ ಒಂದು ಹೋರ್ಡಿಂಗ್ ನೋಡಿದ್ದೆ, ಈಗ ತೆಗೆದಾಕಿದ್ದಾರೆ. ಈಗ ಅದೇನೋ ಬೇರೆ ಬಂದಿದೆ, ಕಾಂಟ್ರಾಕ್ಟ್ ಮುಗ್ದಿರ್ಬೇಕಷ್ಟೇ. ನಮ್ಮ ಟೋಲ್ ಗೇಟ್ ಹತ್ರ ಒಂದು ಹೋರ್ಡಿಂಗ್ ಇದೆ, ಮೆಡಿಕಲ್ ಹಾಸ್ಪಿಟಲ್ ಡಯಾಗನಲಿ ಆಪೋಸಿಟ್. ಅಲ್ಲಿ ದಿ ಗ್ರೇಟ್ ಕಪಿಲ್ ದೇವ್ ಮತ್ತು ಅದೆಂಥದ್ದು ಗುಟ್ಕಾ ಪ್ಯಾಕೆಟ್ ಇಟ್ಕೊಂಡು ನಿಮಗೆ ಅಸಾಧಾರಣ ಶಕ್ತಿ ಕೊಡುತ್ತದೆ ಅಂತ ಹೇಳ್ತಾರೆ. ನನಗೆ ಎಷ್ಟು ಅಸಹ್ಯ ಆಗೋಯ್ತು ಅಂದ್ರೆ, ಈ ದೇಶ ಕಡಿಮೆ ಪ್ರೀತಿ ಕೊಟ್ಟಿದೆಯಾ ಇವ್ರಿಗೆ? ಕಡಿಮೆ ಗೌರವ ಕೊಟ್ಟಿದೆಯಾ? ಹೊತ್ತುಗಳು ಮೆರೆದಿದೆಯಲ್ಲ. ಈ ಹುಡುಗರನ್ನ ಗುಟ್ಕಾ ತಿನ್ನಿ ಅಂತ ಹೇಳ್ತಾರಲ್ಲ, ದುಡ್ಡು ಕೊಡ್ತಾನೆ ಅಂತ. ಇವ್ರ ನಮ್ಮ ಸೆಲೆಬ್ರಿಟೀಸ್, ಇವ್ರನ್ನ ನಾವು ಗೌರವಿಸ್ಬೇಕಾಗಿರೋದು. ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ಅವ್ರು ಯಾರೋ ಇನ್ನೊಬ್ಬ ಅಜಯ್ ದೇವಗನ್ ಗುಟ್ಕಾ ತಿನ್ನಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ವಿ ಆರ್ ವರ್ಷಿಪಿಂಗ್ ದಿ ರಾಂಗ್ ಮಾಡೆಲ್ಸ್. ನಮ್ ರಾಜ್ಕುಮಾರ್ ನಂದಿನಿ ಹಾಲು ಬಿಟ್ರೆ ಇನ್ಯಾವುದಕ್ಕೂ ಇದನ್ನ ಮಾಡಿ ಅಂತ ಹೇಳಿಲ್ಲ. ಯಾರು ಕೇಳ್ತಾರೆ, ಅಲ್ಲ ನೀವು ಬನ್ನಿ, ಎಲ್ಲ ಕಮರ್ಷಿಯಲ್ಸ್ ತುಂಬಾ ದುಡ್ಡು ಬರುತ್ತೆ. ಅಪ್ಪ ನನಗೆ ಗೊತ್ತಿಲ್ಲ, ನಾನೇನ್ ಹೇಳಿ, ನಾನು ದುಡ್ದಪ್ಪ ಹೇಳೋದು. ಜನನ ನಾವು ಅಲರ್ಟ್ ಮಾಡ್ಬೇಕಾಗಿರೋದು ಇಲ್ಲಿ ಅಲರ್ಟ್ ಮಾಡ್ಬೇಕಾಗಿರೋದು. ನಮ್ಮ ಮಕ್ಕಳಿಗೆ ನಾವು ವಿವೇಕ ತುಂಬಬೇಕಾಗಿರೋದು ಇಲ್ಲಿ, ನಾವು ಅಡ್ರೆಸ್ ಮಾಡ್ಬೇಕಾಗಿರೋದು ಇಲ್ಲಿ. ಸುಮ್ಮನೆ ಹೋಗಿ ಎಲ್ಲ ಕೂತ್ಕೋಬೇಡ್ರಿ ಕಡೆ. ನಾ ಹೇಳಿದಲ್ಲ, ವೇಗದ ಹುಚ್ಚಿಡಿದೆ ಅಂತ. ನೀವು ಸಿಗ್ನಲ್ ಲೈಟ್ ಹತ್ರ ಅಂತ ನಿಂತಿರ್ತಾನೆ, ಆಫೇ ಮಾಡೋದಿಲ್ಲ. ಅದು ಎಲ್ಲ ಬಂದ ತಕ್ಷಣ ನುಗ್ತಾನೆ. ಎಲ್ಗೆ ಹೋಗ್ತಾನ? ಅರ್ಜೆಂಟ್ ಏನು ಕೆಲಸ, ಅಲ್ಲೆಲ್ಲ ಇನ್ನೊಂದು ಇಂಥವು ಕಾಯ್ತಾ ಇರ್ತವೆ. ಅದಕ್ಕಾಗಿ ಇಷ್ಟು ಬೇಕು. ಯಾಕೆಂದ್ರೆ ದ ಸ್ಪೀಡ್ ಇಸ್ ಸೆಟ್ ಇನ್ ಇಸ್ ಮೈಂಡ್ ಅಲ್ಲಿ ಸೆಟ್ ಆಗ್ಬಿಟ್ಟಿದೆ ಸ್ಪೀಡ್. ಕಾಯಕ್ಕಾಗ್ತಾ ಇಲ್ಲ ಅವ್ರಿಗೆ. ಆದ್ರೆ ದೇರ್ ಇಸ್ ನೋ ಪರ್ಪಸ್ ಫಾರ್ ದಿ ಸ್ಪೀಡ್. ಸ್ಪೀಡಿಗೆ ಪರ್ಪಸ್ ಇಲ್ಲ, ಡೆವಲಪ್ಮೆಂಟ್ ಪರ್ಪಸ್ ಇಲ್ಲ, ಇಷ್ಟು ನಾಯ್ಸ್ ಪರ್ಪಸ್ ಇಲ್ಲ. ನಾನು 53 ವರ್ಷದಿಂದ ಮೈಸೂರಿನಲ್ಲಿ ವಾಸ ಮಾಡ್ತೀನಿ. ಮೈಸೂರಿಗೆ ಹೊರಗಿನ ಸೌಂದರ್ಯ ಇದೆ, ಹಾಗೆ ಒಂದು ಆತ್ಮ ಇದೆ. ಮೈಸೂರು ರಸ್ತೆಗಳಲ್ಲಿ ಹೋಗುವಾಗ ಯಾರ್ದೋ ಮಾತಿನಲ್ಲಿ ಇದು ಬೇರೆ ಗ್ರಾಮರ್ ಅಂತ ಅನಿಸ್ಬೇಕು ನನಗೆ. ಇದು ಮೈಸೂರಿನ ಮಾತು. ಯಾರ್ದೋ ಕಾಂಪೌಂಡ್ ಇಂದ ಮಲ್ಲಿಗೆ ಪರಿಮಳ ಬಿಟ್ಟಿರೋದು ಮೈಸೂರು. ಎಲ್ಲೋ ಹೋಟೆಲ್ ಹೋಗುವಾಗ ಮಸಾಲೆ ದೋಸೆ ಆಗ್ರಹಿಸಿದ್ರೆ ಅಥವಾ ಮೈಸೂರು ಪಾಕಿನ ಸುವಾಸನೆ ಬಂದ್ರೆ ಅದು ಮೈಸೂರು. ಯಾವ್ದೋ ದಾರಿಯಲ್ಲಿ ಹೋಗುವಾಗ ಯಾರೋ ವೈಲಿನ್ ನುಡಿಸ್ತಾ ಇದ್ರೆ ಅದು ಮೈಸೂರು. ಯಾರೋ ಅಲ್ಲ ಹಾಡ್ತಾ ಕೂತಿದ್ರೆ ಅದು ಮೈಸೂರು. ಮೈಸೂರಿಗೆ ಈ ತರದೊಂದು ತೇಜಸ್ಸಿದೆ, ಈ ತರದೊಂದು ಕಾಂತಿ ಇದೆ. ಇದು ಉಳಿಬೇಕಿದೆ. ಮಾಡರ್ನ್ ಮೈಸೂರು ಕಟ್ತೀವಿ ಅನ್ನೋದಲ್ಲ, ಮಾಡರ್ನ್ ಮೈಸೂರು ಆಗುತ್ತೆ. ಏನ್ ಆಗ್ಬೇಕು ಅದು ಆಗ್ಬೇಕಷ್ಟೇ. ನಮ್ಮ ಮಕ್ಕಳಿಗೆ ಪದೇ 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 ಸ್ವಲ್ಪ ಸ್ಲೋ ಲಿವಿಂಗ್ ಬಗ್ಗೆ ಹೇಳ್ಬೇಕು, ಮೌನದ ಬಗ್ಗೆ ಹೇಳ್ಬೇಕು, ನಾಯ್ಸ್ಲೆಸ್ ಆಗಿ ಬದುಕೋದನ್ನ ಹೇಳ್ಬೇಕು. ತುಂಬಾ ಡೆವಲಪ್ಮೆಂಟ್ ಅನ್ನ ದಿ ಮದರ್ ಅರ್ತ್ ಕೆನಾಟ್ ಸಸ್ಟೈನ್ ದಿಸ್ ಅಂತ ಹೇಳ್ಬೇಕು. ನಮ್ಮ ಭೂದೇವಿ ಸಹಿಸೋದಿಲ್ಲ, ಭೂಮಿ ತಾಯಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಅನ್ನು ಸಹಿಸೋದಿಲ್ಲ ಹೇಳ್ಬೇಕು. ಪದೇ 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 ನಾವು ಔಟ್ಡೇಟೆಡ್ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ಇವ್ರಿಗೇನ್ ಡೆವಲಪ್ಮೆಂಟ್ ಬಗ್ಗೆ ಕನಸುಗಳೇ ಇಲ್ಲ, ಚಿಂತನೆ ಇಲ್ಲ ಅಂತ ಪರವಾಗಿಲ್ಲ.
ನಾಲ್ವಡಿಯವರನ್ನ ನಾವು ಸ್ವಲ್ಪ ದೀಪ ಓದ್ಬಿಟ್ರೆ ಆ ಮನುಷ್ಯನ ಪ್ರಗತಿಯ ಕಲ್ಪನೆ ಏನಿತ್ತು, ಅಭಿವೃದ್ಧಿಯ ಕಲ್ಪನೆ ಏನಿತ್ತು ಅಂತ ಗೊತ್ತಾಗ್ತದೆ. ಎಂತ ಮಹಾನ್ ಭಾವ. ಅದಕ್ಕೆ ಯಾರು ಜಾರ್ಜ್ ಸ್ಯಾಂಕಿ ಅನ್ನುವಂತ ಒಬ್ಬ ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಮಾತನಾಡ್ತಾರೆ, ಮೈಸೂರು ಇಸ್ ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಟೆಡ್ ಸ್ಟೇಟ್ ಇನ್ ದ ವರ್ಲ್ಡ್ ಅಂತ. ಮೈಸೂರು ಇಸ್ ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಟೆಡ್ ಸ್ಟೇಟ್ ಇನ್ ದ ವರ್ಲ್ಡ್. ಮಹಾರಾಜರು ತೀರ್ಕೊಂಡಾಗ ಟೈಮ್ ಪತ್ರಿಕೆ ಕೊಟ್ಟಿದ್ದ ಹೆಡ್ಲೈನ್, ಬ್ಯಾನರ್ ಹೆಡ್ಲೈನ್ ಅಲ್ಲಿ ಇದ್ದು, ಅ ಕಿಂಗ್ ಫಿಲಾಸಫರ್ ಪಾಸ್ಡ್ ಅವೇ, ಅ ಕಿಂಗ್ ಫಿಲಾಸಫರ್ ಪಾಸ್ಡ್ ಅವೇ. ಟೈಮ್ ಪತ್ರಿಕೆ ಕೊಟ್ಟಿದ್ದ ಹೆಡ್ಲೈನ್. ಅಂಡ್ ಇನ್ಯಾರೋ ಒಬ್ರು ಮಹಾನ್ ಭಾವರು ಹೇಳಿದ ಮಾತು, ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಈಸ್ ಅ ಕಿಂಗ್ ಸೆಕೆಂಡ್ ಟು ನನ್ ಇನ್ ದ ವರ್ಲ್ಡ್. ಅವ್ರ ಪರಿಕಲ್ಪನೆ ಬೇರೆ. ಅವರೆಲ್ಲಾದ್ರೂ ಹೊರಗಡೆ ಹೋದ್ರೆ, ಬೇರೆ ದೇಶಕ್ಕೆ ಹೋದಾಗ ಇಲ್ಲಿಂದ ಸಂಗೀತಗಾರನ ಕರ್ಕೊಂಡು ಹೋಗ್ತಿದ್ರು, ಇಲ್ಲಿಂದ ಪಾಕಶಾಸ್ತ್ರಜ್ಞನ ಕರ್ಕೊಂಡು ಹೋಗ್ತಾ ಇದ್ರು, ಇಲ್ಲಿಂದ ಟೌನ್ ಪ್ಲಾನರ್ಸ್ ಕರ್ಕೊಂಡು ಹೋಗ್ತಾ ಇದ್ರು, ಇಲ್ಲಿಂದ ಎಂಜಿನಿಯರ್ಸ್ ಕರ್ಕೊಂಡು ಹೋಗ್ತಾ ಇದ್ರು, ಇಲ್ಲಿಂದ ಪೇಂಟರ್ಸ್ ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲವನ್ನೂ ಕಲೀರಿ, ನೋಡಿ. ಪ್ರತಿನಿಧಿ ಪತ್ರಿಕೆಯಲ್ಲಿ ನಾನು ಸಣ್ಣ ಕಾಲ ಬರೀತೀನಿ. ನನಗೆ ಬಹಳ ಇಷ್ಟವಾದ ಮಾತದು, ನಾನೇ ಬರೆದಿದ್ದು. ಒಂದು ಒಳ್ಳೆಯ ದೇಶ ಅಂದ್ರೆ ಅದನ್ನು ಅಧಿಕಾರವಿಲ್ಲದವರು ಆಳ್ಬೇಕು. ಒಂದು ಒಳ್ಳೆಯ ದೇಶ ಎಂದರೆ ಅದನ್ನು ಅಧಿಕಾರವಿಲ್ಲದವರು ಆಳ್ಬೇಕು, ದುಡ್ಡಿಲ್ಲದವರು ಬಾಳ್ಬೇಕು, ದನಿ ಇಲ್ಲದವರು ಹೇಳ್ಬೇಕು. ಅದು ಒಳ್ಳೆಯ ದೇಶ. ನಾವು ಆಳನ್ನೆಲ್ಲ ಅಧಿಕಾರಸ್ಥ ಕೈ ಬಿಟ್ಟಿದ್ದೀವಿ. ಅಧಿಕಾರ ಇಲ್ಲದೆ ಇರೋರು ಆಳ್ತಾರೆ. ಚೆನ್ನಾಗಿ ಬಾಳೋದು ದುಡ್ಡಿರೋರು ಮಾತ್ರ ಸಾಧ್ಯ ಆಗ್ತದೆ, ದುಡ್ಡಿಲ್ಲದೆ ಇದ್ದವರು ಬಾಳ್ತಾರೆ. ನಮ್ಮಂಗೆ ಮಾತು ಬರೋರು, ಗಂಟ್ಲು ಜೋರಾಗಿರೋರು ಮಾತಾಡ್ತೀವಿ, ದನಿ ಇಲ್ಲದವರು ಹೇಳ್ಬೇಕು. ನಮಸ್ಕಾರ.